ನಮಸ್ಕಾರ ಸ್ನೇಹಿತರೆ. ಈಗ ನಾನು ಮೈಸೂರಿನ ಕಲ್ಲಳ್ಳಿ ಶ್ರೀ ಭೂವರಾಹ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ನೋಡಿ, ಇಲ್ಲಿ ವಿಶೇಷವಾಗಿ ದೇವಸ್ಥಾನದ ಹತ್ರ ಏನೋ ದೇವದ ಒಂದು ಸಂಭೂತ ಅಟ್ ಪ್ರೆಸೆಂಟ್ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ಇಲ್ಲಿ ಕಾಲು ಇರೋಷ್ಟೊತ್ತಿಗೆ ಏನೋ ಒಂದು ದೈವಿ ಗುಣ ಉತ್ಪತ್ತಿ ಆಯ್ತು ರೀ ಮೈಂಡಲ್ಲಿ. ಇಲ್ಲಿ ನಡೀತಾ ಇರೋ ಕೆಲಸಗಳು ಆಗಲಿ, ಇಲ್ಲೆಲ್ಲ ನೋಡಿ ಸುತ್ತಲೂ ಏನು ಕೆಲಸ ನಡೀತಾ ಇದೆ ನೋಡಿ, ಎಲ್ಲ ಇನ್ನು ವಿಶೇಷವಾಗಿ ನಡೀತಾ ಇದೆ ನೋಡಿ. ಇಲ್ಲೆಲ್ಲನೂ ಕಲ್ಲಿನ ಸುತ್ತು ಗೋಡೆ ಇದು ಮಾಡ್ತಾ ಇದ್ದಾರೆ. ಇಡೀ ಫ್ಯಾಕ್ಟ್ರಿನೇ ಇಲ್ಲಿ ತಂದು ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿ ನಡಿಬೇಕಂದ್ರೆ ಅಷ್ಟು ಸುಲಭವಾಗಿ ಆಗಲ್ಲ. ದೇವರ ಒಂದು ಸನ್ನಿಧಿಯಲ್ಲಿ ಈ ಥರ ಆಗಬೇಕಂದ್ರೆ ಭಾರಿ ಭಕ್ತಿ ವಿಶೇಷತೆ ಇದ್ದೇ ಇದೆ. ಇಲ್ಲಿ ಭೂವರಾಹ ಸ್ವಾಮಿ ಅಂತ ಕರೀತಾರೆ. ಇಲ್ಲಿ ನಾನು ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ಹೇಳಲ್ಲ. ದೇವರ ರೂಪನೇ ಒಂದು ವಿಸ್ಮಯ ಅಂತ ಹೇಳ್ಬೋದು. ತುಂಬ ದೊಡ್ಡದಾಗಿದೆ. ಒಂದು 10 ರಿಂದ 11 ಅಡಿಯಷ್ಟು ಎತ್ತರ ಇದೆ. ಭೂದೇವಿ ಸಹಿತ ಇರುವಂಥ ಈ ದೇವರು ತುಂಬ ವಿಶೇಷವಾಗಿ ಕಾಣಿಸ್ತಾರೆ. ಇಲ್ಲಿ ವಿಶೇಷತೆ ಏನಂದರೆ, ಮನೆ ಕಟ್ಟಿಸೋವಂಥವ್ರು ಇಲ್ಲಿ ಒಂದು 2 ಇಟ್ಟಿಗೆ ಹಾಗೂ ಮಣ್ಣು ತಗೊಂಡು ದೇವರ ಸುತ್ತ 11 ಪ್ರದಕ್ಷಿಣೆ ಹಾಕ್ತಾರೆ. ಮನೆ ಹಾಕಿದ ನಂತರ ದೇವಸ್ಥಾನದ ಒಳಗಡೆ 200 ರೂಪಾಯಿ ಟಿಕೆಟ್ ತೊಗೊಂಡು ಅಲ್ಲಿ ಮೃತ್ತಿಕಾ ಪೂಜೆ ಮತ್ತು ಇಟ್ಟಿಗೆ ಪೂಜೆ ಅಂತ ಮಾಡ್ತಾರೆ. ಆ ಪೂಜೆ ಮಾಡಿ ಆ ಪೂಜೆಯ ಇಟ್ಟಿಗೆ ಹಾಗೂ ಮಣ್ಣಿಗೆ ಅರ್ಚನಾ, ಕುಂಕುಮ, ಅಕ್ಷತೆ, ಹೂವು, ಹಣ್ಣು, ಹಂಪಲ ಹಾಕಿ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ನಮ್ಮಲ್ಲಿ ಏನಿದೆ, ಏನು ಬೇಡಲ್ಲ ನೆರವೇರ್ಲಪ್ಪ ಅಂತೇಳಿ ಸಂಕಲ್ಪ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ದೇವರ ಸನ್ನಿಧಿಯಲ್ಲಿ. ನಾವು ಕೂತು ದೇವರ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿ ಪೂಜೆ ಎಲ್ಲ ಮುಗಿದ ದೇವಸ್ಥಾನದೊಳಗಡೆ ಹೋಗುವಾಗ ದೇವರ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ಬೋದು. ಇಲ್ಲಿ ವಿಶೇಷತೆ ಏನಂದರೆ, 11 ಪ್ರದಕ್ಷಿಣೆ ಆದ ನಂತರ ಈ ಒಂದು ಇಟ್ಟಿಗೆನ ದೇವಸ್ಥಾನ ಮುಂಭಾಗದಲ್ಲಿರುವಂಥ ಒಂದು ಸೋಲಾರ್ ಬಲ್ಬ್ ಇದೆ, ಅಲ್ಲಿ ಸರಿಯಾಗಿ ಇಡಬೇಕು. ಅದನ್ನು ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತಾರೆ. ಇನ್ನೊಂದು ಇಟ್ಟಿಗೆ ಹಾಗೂ ಮಣ್ಣು, ಈ ಇಟ್ಟಿಗೆನ ನಮ್ಮ ದೇವರ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಅಥವಾ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡ್ತಾ ಪ್ರತಿದಿನ ಪೂಜೆ ಮಾಡಬೇಕು. 1 ದಿನ 2 ದಿನ ಪ್ರತಿದಿನ ಪೂಜೆ ಮಾಡಿ ನಿಮ್ಮ ಇಷ್ಟಗಳು ಕಷ್ಟಗಳು ಎಲ್ಲ ಈಡೇರಿಸಿ. ಮನೆ ಕಟ್ಟಬೇಕು ಅನ್ನೋರು, ಸೈಟ್ ತಗೋಬೇಕು ಅನ್ನೋರು, ಅಥವಾ ಮನೆ ಕಟ್ಟಿ ಅರ್ಧಂಬರ್ಧ ನಿಲ್ಲಿಸಿರೋಂಥವ್ರು, ಅಥವಾ ವಿಶೇಷವಾಗಿ ಕಟ್ಟಿರೋರು ಅದ್ರ ಮೇಲೆ ಕಟ್ಟಬೇಕು ಅಂತಿರೋರು, ಅವರು ಇಟ್ಟಿಗೆ ಪೂಜೆ ಮಾಡ್ತಾರೆ. ಈ ಮಣ್ಣು ತಗೊಂಡು ಹೋಗಿರ್ತೀರಲ್ಲ, ಆ ಮಣ್ಣು ವಿಶೇಷತೆ ಎಲ್ಲ ಕಷ್ಟಗಳು ಈಡೇರ್ಸಪ್ಪ, ಏನೇ ಇರಲಿ, ಇಂಥ ಕಷ್ಟ ಅನ್ನೋದಲ್ಲ, ಯಾವುದೇ ಕಷ್ಟ ಇರಲಿ ಅಂಥದ್ದೆಲ್ಲ ಈಡೇರ್ಸಪ್ಪ ಅಂತೇಳಿ ಭಕ್ತಿಯಿಂದ ತಾವು ಬೇಡಿಕೊಂಡಿದ್ದೆ ಆದರೆ ಈ ದೇವರು ಇತ್ಯರ್ಥ ಮಾಡಿ ನಮಗೆಲ್ಲ ಒಳ್ಳೆ ಫಲ ಕೊಡ್ತಾರೆ ಅಂತ ಒಂದು ಸನ್ನಿಧಿಗೆ ಬಂದಿದ್ದೀವಿ. ನಾನು ಸುಮಾರು 2-3 ವರ್ಷಗಳಿಂದ ಬರಬೇಕು ಅಂತ ಕಾಯ್ತಾ ಇದ್ದೆ. ಆದರೆ ಏನೋ ದೇವಿ ರೂಪದಲ್ಲಿ ನನಗೆ ಯಾವುದೋ ಒಂದು ಫೋನ್ ಬಂತು, ಈ ಥರ ಹೋಗಿ ಬಾ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಂದರು. ಇಮಿಡಿಯೇಟ್ ನಾನು ನಮ್ಮ ಅಣ್ಣ ತಮ್ಮಗೆ ಫೋನ್ ಮಾಡಿಷ್ಟು ಅವರು ಏನು ಉತ್ತರನೇ ಕೊಡಲಿಲ್ಲ. ಆಯಿತು ಬರ್ತೀವಿ ಅಂತಂದರು. ಈ ದಿನ ಬೆಳಗ್ಗೆನೇ ಬಂದಿದ್ದೀವಿ. ದೇವರ ಸನ್ನಿಧಿಗೆ ಬಂದು ಪೂಜೆ ಪುರಸ್ಕಾರಗಳೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸುತ್ತಲೂ ಇದು ನೀರಿದೆ, ಸ್ನಾನ ಮಾಡಬಹುದು, ಊಟಕ್ಕೆ ವ್ಯವಸ್ಥೆ ಇದೆ, ಅನ್ನ ಸಂತರ್ಪಣೆ ಇದೆ. ಹಂಗಾಗಿ ಜನ ನೋಡಿ ದಿನ ಈ ಥರ ಓಡಾಡ್ತಾ ಇರ್ತಾರೆ ನೋಡಿ. ಪ್ರತಿ ದಿನ ಇಲ್ಲಿ ಜನ ಇದ್ದೇ ಇರ್ತಾರಂತೆ. ಇಲ್ಲಿ ಶ್ರೀನಿವಾಸ ಟೆಂಪಲ್ ಇದೆ, ಅದು ಇಲ್ಲಿ ವಿಶೇಷವಾಗಿದೆ. ಇಲ್ಲಿ ಕೆಲಸಗಳಂತೂ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ ಕೆಲಸಗಳು ನೋಡಿ. ಯಾವ ಥರ ಕಲ್ಲಿನ ಕಟ್ಟಡಗಳಾಗಲಿ, ವಿಗ್ರಹಗಳಾಗಲಿ ಎಲ್ಲ ನಡೀತಾ ಇದೆ. ಜನ ವಿಶೇಷವಾಗಿ ನೋಡಿ ಅಲ್ಲಿ ಹೆಂಗೆ ಕಾಣಿಸ್ತಾರೆ, ವಿಶೇಷವಾಗಿ ಬರ್ತಾನೇ ಇರ್ತಾರೆ. ತಮ್ಮ ಇಷ್ಟ ಕಷ್ಟಗಳನ್ನು ಈಡೇರಿಸಪ್ಪ ಅಂತ ದೇವರ ಸನ್ನಿಧಿಗೆ ಬಂದು ನೆರವೇರಿಸೋಕ್ಕೋಸ್ಕರ ತಮ್ಮ ಭಕ್ತಿಯಿಂದ ಮನಸ್ಸಲ್ಲೇ ಪ್ರೇ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನದ ಸುತ್ತಲೂ ಕಲ್ಲಿನ ಒಂದು ಕಾಂಪೌಂಡ್ ಅಂತ ಏನು ಕರಿತೀವಿ, ಆ ಕಾಂಪೌಂಡಿಗೆಲ್ಲ ಕಲ್ಲುಗಳು ಹಾಕ್ತಾ ಇದ್ದಾರೆ. ಮತ್ತು ದೇವರ ಮುಂಭಾಗದಲ್ಲಿ ಆಗಲಿ ತುಂಬ ದೊಡ್ಡದಾಗಿದೆ. ಇದು ವಿಶೇಷತೆಯೇ ತುಂಬ ದೊಡ್ಡದಾಗಿದೆ. ಒಂದು 2-3 ವರ್ಷಗಳಲ್ಲಿ ಏನು ಇರಲಿಲ್ಲ ಅಂತಾರೆ. ಆದರೆ ಈ ಥರ ನಡೀತಾ ಇರೋದು ನೋಡಿದ್ರೆ ದೈವಿ ಭಕ್ತಿ ತುಂಬ ಇದೆ ಇಲ್ಲಿ ಅನ್ನೋದು ನಮಗೆಲ್ಲ ಅನಿಸುತ್ತೆ. ಇಲ್ಲಿ ಕಾಲು ಇಟ್ಟ ತಕ್ಷಣವೇ ನಿಮ್ಗೆ ಅನಿಸುತ್ತೆ ರೀ, ಒಂದಲ್ಲ ಒಂದು ದಿನ ಕಷ್ಟ ಇದ್ದೇ ಇರುತ್ತೆ ಮನುಷ್ಯನಿಗೆ. ಯಾವುದಾದ್ರೂ ಒಂದು ದಿನ ಬಂದು ನೀವು ದೇವರ ಸನ್ನಿಧಿಗೆ ಬಂದು ನೀವು ನಿಮ್ಮ ಇಷ್ಟ ಕಷ್ಟಗಳನ್ನು ದೇವರ ಮುಂದೆ ಇಟ್ಟು ಪ್ರತಿಫಲ ಕೊಡಪ್ಪ, ಒಳ್ಳೆಯ ಪ್ರತಿಫಲ ಅಂತೇಳಿ ಬೇಡಿಕೊಂಡು ಹೋಗಿ ಸಾಧ್ಯವಾಗುತ್ತೆ. ನಾನು ಹೇಳಿದವ್ರ ಮಾತು ಕೇಳ್ಕೊಂಡು ಬಂದೆ, ಅದು ನಿಜ. ನನಗೇನಾದರೂ ಆಗಿರಲಿ, ನಮ್ಮ ಇಷ್ಟ ಕಷ್ಟಗಳು. ಆದರೆ ಇಲ್ಲಿ ಬಂದು ಇಳೀತಾ ಇದ್ದಂಗೆ ಅದರದ್ದು ನೆನ್ನೆಯಿಂದನೇ ನನಗೆ ಒಂದು ವಿಶೇಷವಾಗಿ
ಒಂದು ಮೈಂಡಲ್ಲಿ ನಿಂತೋಯ್ತು. ಅದು ನಿಜ ಅನಿಸ್ತೈತೆ. ನೀವು ಒಂದಲ್ಲ ಒಂದಿನ ಬಂದು ಹೋಗಿ ಅಂತ ಹೇಳ್ತೀನಿ. ಇಂತಿ ನಿಮ್ಮ ಶ್ರೀನಿವಾಸ ಮೂರ್ತಿ. ಜೈ ಭೂ ವರಾಹ ಸ್ವಾಮಿ, ಜೈ ಹಿಂದ್. ನೋಡಿ, ಇನ್ನೊಂದು ಸತಿ ನೋಡ್ಕೊಳ್ಳಿ. ದೇವಸ್ಥಾನದೊಳಗಡೆ ಬಿಡಲ್ಲ, ಆದಷ್ಟು ಮುಂದೆನೇ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ನೀವು ಯಾವತ್ತಾದರೂ ಒಂದು ಸತಿ ಬಂದು ಹೋಗಿ. ನಮಸ್ಕಾರ.